ಮಿಸ್ಟರ್ ಟಫ್, ನೀವೊಂದ್ಸತಿ ಜೈ RCB ಅಂತ ಹೇಳ್ತೀರಾ? ದೊರೆಗಳೇ, ನಾನು ಕೇವಲ ಕೃಷಿ ಮತ್ತೆ ನನ್ನ ಬಗ್ಗೆ ಮಾಹಿತಿ ನೀಡಲು ಸಿದ್ಧನಾಗಿದ್ದೇನೆ. ಆ ಥರದ ವಿಷಯಗಳ ಬಗ್ಗೆ ಮಾತನಾಡುವುದಿಲ್ಲ. ನಿಮಗೆ ಇನ್ನೂ ಏನಾದರೂ ತಿಳಿಯಬೇಕೇ? ಮಿಸ್ಟರ್ ಟಫ್, ಒಂದ್ಸರಿ ಜೈ ಕನ್ನಡಾಂಬೆ ಅಂತ ಹೇಳ್ತೀರಾ? ಖಂಡಿತ ದೊರೆಗಳೇ, ಜೈ ಕನ್ನಡಾಂಬೆ. ನಿಮಗೆ ಇನ್ನೂ ಏನಾದರೂ ತಿಳಿಯಲು ಬೇಕೇ? ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ನನ್ನಿಂದ ಇಲ್ಲಿ ನೋಡಿ ಮಹೇಂದ್ರ ಟ್ರ್ಯಾಕ್ಟರ್ಸು ಇವತ್ತೇನಂತ ಹೇಳಿದ್ರೆ ಮೊದಲನೇ ಬಾರಿಗೆ ಒಂದೇ ಸಲ ಲಾಂಚ್ ಅನ್ನೋದನ್ನ ಮಾಡಿರ್ತಾರೆ. ಇನ್ನೊಂದು ಮುಖ್ಯವಾದ ವಿಶೇಷತೆ ಏನಂತ ಹೇಳಿದ್ರೆ ಮಾತನಾಡುವ ಟ್ರ್ಯಾಕ್ಟರ್. ನೀವೆಲ್ಲಾದ್ರೂ ನೋಡಿದೀರಾ? ಸೊ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲಿ ಮಾತನಾಡುವ ಟ್ರ್ಯಾಕ್ಟರ್ಗಳನ್ನ ಲಾಂಚ್ ಮಾಡಿರ್ತಾರೆ. ಅದು ಯಾವ ರೀತಿ ನಮ್ಮ ಜೊತೆ ಕಾನ್ವರ್ಸೇಷನ್ ಮಾಡುತ್ತೆ, ಮಾತಾಡುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಮುಂದೆ ಬರುತ್ತೆ, ಅದನ್ನು ನೀವು ಗಮನಿಸಬಹುದು. ಇನ್ನ ಈ ಒಂದು ಟ್ಯಾಕ್ಟ್ರಿಗಳ ವಿಚಾರಕ್ಕೆ ಬಂದಾಗ, ಈಗ ಒಂದು ಟ್ಯಾಕ್ಟ್ರಿಗಳು ಬಂದು HP ಗಳು ಸಾಮರ್ಥ್ಯಗಳು ನೋಡೋದಾದ್ರೆ 42ರಿಂದ 50 HP ವರೆಗೂ ಸಾಮರ್ಥ್ಯಗಳನ್ನ ಹೊಂದಿರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಗಮನಿಸಬಹುದು ಸ್ನೇಹಿತರೆ, ಇಲ್ಲಿ ಒಂದು ವೇರಿಯಂಟ್ ಇದೆ, ಅಲ್ಲಿ ಒಂದು ವೇರಿಯಂಟ್ ಇದೆ, ಅಲ್ಲೊಂದು ಇದೆ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಹೇಳೋದಾದ್ರೆ ಯಾವ್ದಾವ್ದಪ್ಪ ಅಂತ ಹೇಳಿದ್ರೆ 475 DI, ಅದಾದ್ಮೇಲೆ 575 DI, ಮತ್ತೆ 575 DI MS ಅಂತ ಹೇಳ್ಬಿಟ್ಟು, ಮತ್ತೆ 585 DI ಅಂತ. ಸೊ ಈ ರೀತಿಯಾದ ಒಂದು ವಿಭಿನ್ನವಾದ ವೇರಿಯಂಟ್ಗಳ ಜೊತೆ ನಿಮ್ಮ ಮುಂದೆ ಬಂದಿರ್ತಾರೆ ಮಹೇಂದ್ರ ಅವರು ಸ್ನೇಹಿತರೆ. ಸೊ ಇನ್ನ ಇದರ ವಿಶೇಷತೆಗಳನ್ನ ಇನ್ನ ಒಂದೊಂದಾಗಿ ನಾವು ಗಮನಿಸ್ತಾ ಹೋದ್ರೆ ತುಂಬಾನೇ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸಾಮರ್ಥ್ಯ ಅಂದ್ರೆ ನಮ್ಗೆ ಏನು ಲಿಫ್ಟಿಂಗ್ ಕೆಪಾಸಿಟಿ ಅನ್ನೋದು ಏನಿರ್ತದೆ ಅದನ್ನ ಬಂದು ಸ್ವಲ್ಪ ಜಾಸ್ತಿ ಟಾರ್ಕ್ ಪವರ್ ಜಾಸ್ತಿ ಮಾಡಿ ಎನ್ಹಾನ್ಸ್ ಮಾಡಿರ್ತಾರೆ. ಸೊ ಲಿಫ್ಟಿಂಗ್ ಕೆಪಾಸಿಟಿ ಬಂದು ಈ ಒಂದು ವೇರಿಯಂಟ್ಗಳಿಗೆ ಒಂದೊಂದು ವಿಭಿನ್ನವಾದ ಲಿಫ್ಟಿಂಗ್ ಕೆಪಾಸಿಟಿ ಅನ್ನೋದನ್ನ ಕೊಟ್ಟಿರ್ತಾರೆ. ಮೊದಲನೇದಾಗಿ ಹೇಳೋದಾದ್ರೆ ಎಷ್ಟರಿಂದ ಎಷ್ಟವರೆಗೂ ಲಿಫ್ಟಿಂಗ್ ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ 1700 kg ಇಂದ ಹಿಡಿದು 2000 kg ವರೆಗೂ ಲಿಫ್ಟಿಂಗ್ ಕೆಪಾಸಿಟಿ ಅನ್ನೋದನ್ನ ಕೊಟ್ಟಿರ್ತಾರೆ ಸ್ನೇಹಿತರೆ. ಇದೊಂದು ಮುಖ್ಯವಾದ ವಿಶೇಷತೆ ಸ್ನೇಹಿತರೆ. ಅದಾದ ಮೇಲೆ ಇನ್ನೊಂದು ವಿಚಾರಕ್ಕೆ ಬಂದಾಗ, ಈಗ ನಮ್ಮ ಟ್ಯಾಕ್ಟ್ರಿಗಳು ಸಾಮಾನ್ಯವಾಗಿ ನಾವು ತಗೊಂಡಾಗ, ಯಾವುದೇ ಒಂದು ಟ್ಯಾಕ್ಟ್ರಿ ತಗೊಂಡಾಗ ನಮಗೆ ಕಂಪನಿ ನೇಮ್ ಮಾತ್ರ ಇರ್ತದೆ ಸ್ನೇಹಿತರೆ. ನಮ್ಮ ನೇಮ್ ನಾವು ಕಸ್ಟಮೈಸ್ ಮಾಡಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಅದೊಂದು ಆಪ್ಷನ್ ನಿಮಗೆ ಮಹೇಂದ್ರ ಅವರು ಈ ಇದರಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ ಸ್ನೇಹಿತರೆ. ನೀವೇನಾದ್ರೂ ಬುಕ್ಕಿಂಗ್ ಮಾಡಿ ಒಂದು 7 ದಿನದ ಮುಂಚಿತವಾಗಿ ಅಥವಾ ಒಂದು 10 ದಿನದ ಮುಂಚಿತವಾಗಿ ಏನಾದ್ರು ನಮಗೆ ಈ ನೇಮ್ ಅಲ್ಲಿ ಬೇಕು ಅಂತ ಹೇಳಿದ್ರೆ, ನಿಮ್ಮ ಫ್ಯಾಮಿಲಿ ಅವರ ಹೆಸರಲ್ಲಾದ್ರೂ ಆಗ್ಲಿ, ನಿಮ್ಮ ಹೆಸರಲ್ಲಾದ್ರೂ ಆಗ್ಲಿ, ನಿಮ್ಮ ಇಷ್ಟ ದೇವರ ಹೆಸರಲ್ಲಾದ್ರೂ ಆಗ್ಲಿ, ನಿಮ್ಗೆ ಏನಾದ್ರು ಟ್ಯಾಕ್ಟ್ರಿ ನೇಮ್ ಬೇಕಂತ ಹೇಳಿದ್ರೆ ನೀವು ಖಂಡಿತ ಮಾಡ್ಕೋಬಹುದು. ಇಲ್ಲಿ ನೀವು ಗಮನಿಸೋದಾದ್ರೆ ಒಂದು ರೆಫರೆನ್ಸ್ಗೋಸ್ಕರ ನಿಮ್ಗೆ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ಶ್ರೀ ರಾಘವೇಂದ್ರ ಅಂತ ಹೇಳ್ಬಿಟ್ಟು ದೇವರ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದೇ ರೀತಿಯಲ್ಲೇ ನಿಮಗೆ ಯಾವ ಹೆಸರು ಬೇಕೋ ಆ ಹೆಸರಲ್ಲಿ ನೀವು ಕಸ್ಟಮೈಸ್ ಅನ್ನೋದನ್ನ ಮಾಡಿಸ್ಕೋಬಹುದು. ನೀವು 10 ದಿನದ ಮುಂಚಿತವಾಗಿ ಅವ್ರಿಗೆ ಇಂಥ ಹೆಸರಲ್ಲಿ ನಮಗೆ ಟ್ಯಾಕ್ಟ್ರಿ ಬೇಕಂತ ಹೇಳಿದ್ರೆ ಅದನ್ನ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ ಸ್ನೇಹಿತರೆ. ಇದೊಂದು ಮುಖ್ಯವಾದ ವಿಚಾರ. ಇನ್ನ ಲೈಟಿಂಗ್ ವಿಚಾರಕ್ಕೆ ಬಂದಾಗ, ಮೊದಲೆಲ್ಲ ಬಂದು 45 ಲಕ್ಷ ಅನ್ನೋ ಒಂದು ಕೆಪಾಸಿಟಿನಲ್ಲಿ ಮಾತ್ರ ಲೈಟಿಂಗ್ ಅನ್ನೋದು ಬರ್ತಾ ಇತ್ತು. ಈಗ ಬಂದು ಅದನ್ನ ಎನ್ಹಾನ್ಸ್ ಮಾಡಿ ಏನ್ ಮಾಡಿದ್ದಾರೆ 75 ಲಕ್ಷ ಅಂತ ಹೇಳಿದ್ರೆ ಅಧಿಕ ಬ್ರೈಟ್ನೆಸ್ ಮತ್ತೆ ನಮಗೆ ರಾತ್ರಿ ಹೊತ್ತು ಕೆಲಸ ಮಾಡ್ಲಿಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಆ ತರ ಒಂದು ಲೈಟಿಂಗ್ ಸಿಸ್ಟಮ್ ಅನ್ನೋದನ್ನ ಇಲ್ಲಿ ಮಾಡಿರ್ತಾರೆ ಸ್ನೇಹಿತರೆ. ಸೊ ಇನ್ನಷ್ಟು ವಿಷಯತೆಗಳು ನಾವು ಗಮನಿಸೋದಾದ್ರೆ, ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಅನ್ನೋದೇನಿದೆ ಅದು ತುಂಬಾನೇ ಚೆನ್ನಾಗಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಮೊದಲೆಲ್ಲ ಬಂದು ಏನಂತ ಹೇಳಿದ್ರೆ, ಈ ಗೆನ್ಮೆಗಳಲ್ಲಿ ನಾವು ಅಲ್ಲೆಲ್ಲಾದ್ರೂ ಹೋಗಿ ಟ್ಯಾಕ್ಟ್ರಿನ ಹಚ್ಚಿದಾಗ ಏನಾಗುತ್ತೆ, ಗೆನ್ಮೆಗೆ ಏನಾದ್ರು ಟ್ಯಾಕ್ಟ್ರಿ ಸೆಂಟ್ರಲ್ ಸಿಕ್ಕಾಕೊಂಡಾಗ ಏನಾಗುತ್ತೆ, ಟೈರ್ಗಳು ಮಾತ್ರ ರೊಟೇಟ್ ಆಗ್ತಾ ಇತ್ತು, ಟ್ಯಾಕ್ಟ್ರಿ ಮೂವ್ ಆಗ್ತಾ ಇರಲಿಲ್ಲ. ಆಗ ಬೇರೆ ಟ್ಯಾಕ್ಟ್ರಿಗಳೆಲ್ಲ ಬಂದು ಇದನ್ನ ತಳ್ಳುವಂತ ತೊಂದರೆಗಳೆಲ್ಲ ಇರ್ತಾ ಇತ್ತು. ಈಗ ನೋಡ್ತಿರ್ಬೋದು ಗ್ರೌಂಡ್ ಕ್ಲಿಯರೆನ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇದರಿಂದ ಏನಂತ ಹೇಳಿದ್ರೆ ಯಾವುದೇ ಗೆನ್ಮೆಗೆ ಹತ್ರ ಆಗ್ಲಿ ಯಾವ್ದಾದ್ರೂ ಆಗ್ಲಿ ನಾವು ಆರಾಮಾಗಿ ಈ ಟ್ಯಾಕ್ಟ್ರಿನ ಆರಾಮಾಗಿ ಪಾಸ್ ಮಾಡ್ಕೊಳ್ತಾ ಹೋಗ್ಬೋದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಬಂದಾಗ, ಟೈರ್ಗಳ ವಿಚಾರಕ್ಕೆ ಬಂದಾಗ, ಈಗ ಮೊದಲೆಲ್ಲ ಬಂದು ಈ ಫ್ರಂಟ್ ಟೈರ್ಗಳೆಲ್ಲ ಬಂದು 6.5 ಇದರಲ್ಲಿ ಬರ್ತಾ ಇತ್ತು. ಈಗ ಬಂದು ಅದನ್ನ ಇನ್ನು ಸ್ವಲ್ಪ ಜಾಸ್ತಿ ಮಾಡಿ 7.5 ವರೆಗೂ ಅದನ್ನ ಇದು ಮಾಡಿರ್ತಾರೆ. ಅದಾದ್ಮೇಲೆ ಬ್ಯಾಕ್ ಟೈರ್ಗಳೆಲ್ಲ ಬಂದು ನಿಮ್ಗೆ ಹೇಳೋದಾದ್ರೆ ನಿಮ್ಗೆ 13ರಿಂದ 14 ಒಂದು ನಂಬರ್ ಟೈರ್ಗಳನ್ನ ಇದಕ್ಕೆ ಬಳಕೆ ಮಾಡ್ಬೋದಾಗಿದೆ. ಇದೊಂದು ಮುಖ್ಯವಾದ ವಿಚಾರ ಸ್ನೇಹಿತರೆ. ಇನ್ನು ಇದಾದ್ಮೇಲೆ ಇದರಲ್ಲಿ ಬಂದು ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ವಾರ್ಷಿಕ 1 ಲಕ್ಷ ಉಳಿತಾಯ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ವಾರ್ಷಿಕ 1 ಲಕ್ಷ ಉಳಿತಾಯ ಯಾವ ರೀತಿ ಮಾಡುತ್ತಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಮೊದಲೇ ಗೊತ್ತಿರ್ಬೋದು ಮಹೇಂದ್ರ ಅಂತ ಹೇಳಿದ್ರೆ ಮೈಲೇಜ್ಗೆ 7 ಮಾಡಿಸಿದಂತ ಗಾಡಿ ಅಂತ ಹೇಳ್ಬಿಟ್ಟು ನಿಮ್ಗೆ ತುಂಬಾ ವರ್ಷಗಳಿಂದ ಯೂಸ್ ಮಾಡಿರೋರಿಗೆ ಗೊತ್ತೇ ಇರುತ್ತೆ. ಮೈಲೇಜ್ ಕ ಮಾಸ್ಟರ್ ಅಂತ ಹೇಳ್ಬಿಟ್ಟು ಇದನ್ನ ಮಹೇಂದ್ರನ ಕರೀತಾರಂತೆ. ಸೊ ಆ ಒಂದು ವಿಚಾರಕ್ಕೆ ನಾವು ಬಂದಾಗ ಏನಂತ ಹೇಳಿದ್ರೆ, ನಮ್ಗೆ ಡೀಸೆಲ್ ಅಲ್ಲಿ ಬಂದು ತುಂಬಾನೇ ಉಳಿತಾಯ ಅನ್ನೋದಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ಮೇಂಟೆನೆನ್ಸ್ ಕಾಸ್ಟ್ ಅನ್ನೋದು ಇದರಲ್ಲಿ ತುಂಬಾನೇ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಕಂಪ್ನಿ ಕಡೆಯವರು ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ಉದಾಹರಣೆ ಏನಂತ ಹೇಳಿದ್ರೆ, ಇಂದಿನ ದಿನಗಳಲ್ಲಿ ಬಂದು ನಿಮ್ಗೆ ಒಂದು 200ರಿಂದ 250 ಅವರ್ಗೆಲ್ಲ ಬಂದು ನಾವು ಇಂಜಿನ್ ಆಯಿಲ್ ಎಲ್ಲ ಚೇಂಜ್ ಮಾಡುವಂತ ಒಂದು ಪದ್ಧತಿ ಇತ್ತು. ಈಗ ಈ ಒಂದು ಹೊಸ ವೇರಿಯಂಟ್ಗಳಲ್ಲಿ ಏನಪ್ಪಾ ಒಂದು ವಿಶೇಷತೆ ಅಂತ ಹೇಳಿದ್ರೆ, 400, 450, 500 ಅವರ್ಗಳಿಗೆ ಒಂದ್ಸರ್ತಿ ಇಂಜಿನ್ ಆಯಿಲ್ಗಳನ್ನ ಚೇಂಜ್ ಮಾಡುವಂತ ಒಂದು ಇದನ್ನ ಕೊಟ್ಟಿರ್ತಾರೆ.
ಕೆಪಾಸಿಟಿನ ಕೊಟ್ಟಿರ್ತಾರೆ ಸ್ನೇಹಿತರೆ. ಇದರಿಂದ ಏನಂತ ಹೇಳಿದ್ರೆ ನಮಗೆ ವಾರ್ಷಿಕವಾಗಿ ತುಂಬಾನೇ ಒಂದು ಉಳಿತಾಯ ಅನ್ನೋದಾಗುತ್ತೆ, ಮತ್ತೆ ಡೀಸೆಲ್ ಅಲ್ಲೂ ತುಂಬಾನೇ ಉಳಿತಾಯ ಆಗುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈಗ ಇಲ್ಲಿ ನೀವು ನೋಡ್ತಿರ್ಬೋದು ಪವರ್ ಸ್ಟೇರಿಂಗು ಯಾವ ರೀತಿ ಇದೆಯಪ್ಪ ಅಂತ ಹೇಳಿದ್ರೆ ಸೇಮ್ ನಮ್ಮ ಕಾರುಗಳಲ್ಲಿ ಎಲ್ಲ ಯಾವ ರೀತಿ ಇರುತ್ತೆ. ಸೊ ನಾವು ಸುಮ್ಮನೆ ಒಂದು ಸ್ವಲ್ಪ ಟರ್ನ್ ಮಾಡಿದ್ರೆ ಸಾಕು, ಸೊ ಆಟೋಮೆಟಿಕ್ ಆಗಿ ನಮ್ಮ ಕಾರಲ್ಲಿ ಯಾವ ರೀತಿ ಕಂಫರ್ಟ್ ಫೀಲ್ ಆಗುತ್ತೋ ಅದೇ ರೀತಿನೇ ನಾವು ಒಂದು ಕಂಫರ್ಟ್ ಫೀಲ್ ಆಗ್ಬೋದು ಇದರಲ್ಲಿ. ಇನ್ನು ಸೀಟಿಂಗ್ ವಿಚಾರಕ್ಕೆ ಬಂದಾಗ ಫಸ್ಟ್ ಎಲ್ಲ ಬಂದು ನಾವು ಕೂತ್ಕೊಂಡ್ರೆ ಇದು ಆಕ್ಷನ್ ಸಹ ಆಗಲ್ಲ, ಡೈರೆಕ್ಟ್ ಆಗಿ ಹಂಗೆ ಕೂತ್ಕೊಂಡಾಗ ಹಾಗೆ ಇರ್ತಾ ಇತ್ತು. ಈಗ ಬಂದು ನಾವು ಹಳ್ಳ ದಿನಗಳಲ್ಲಿ ಗಾಡಿ ಓಡಿಸೋವಾಗಲಿ ಯಾವ ರೀತಿ ಆಗಲಿ ನಾವು ಓಡಿಸೋವಾಗ ಅದು ಕರೆಕ್ಟಾಗಿ ಆಕ್ಷನ್ ಆಗುತ್ತೆ. ಇದರಿಂದ ಏನಂತ ಹೇಳಿದ್ರೆ ನಮಗೆ ಒಂದು ಸ್ವಲ್ಪ ಏನಂತ ಹೇಳಿದ್ರೆ ಫಿಸಿಕಲಿ ಸ್ಟ್ರೆಸ್ಸನ್ನ ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಸೊ ಇದೊಂದು ವಿಚಾರ ಆಯಿತು. ಇನ್ನು ಇಲ್ಲಿ ಬಂದು ಸ್ಪೇಸಿಂಗ್ ಬಂದು ತುಂಬಾನೇ ಬ್ರಾಡ್ ಆಗಿ ಕೊಟ್ಟಿರ್ತಾರೆ. ಯಾವುದೇ ವಿಧವಾದ ಒಂದು ಇಕ್ಕಟ್ಟಾದ ಅನುಭವ ನಮಗೇನು ಇಲ್ಲಿ ಸಿಗೋದಿಲ್ಲ ಸ್ನೇಹಿತರೆ. ಇನ್ನು ಇಲ್ಲಿ ನೀವು ಸ್ಪೀಡೋಮೀಟರ್ ಎಲ್ಲ ನೋಡೋದಾದ್ರೆ ಇಲ್ಲಿ ನೋಡ್ತಿರ್ಬೋದು. ಸ್ಪೀಡೋಮೀಟರ್ಗೆ ನಿಮಗೆ ನಾರ್ಮಲ್ ಆಗಿ ಅನಲಾಗ್ ಟೈಪ್ ಒಂದು ಕೊಟ್ಟಿರ್ತಾರೆ, ಮತ್ತೆ ನಿಮಗೆ ಡಿಸ್ಪ್ಲೇ ಟೈಪ್ ಒಂದು ಕೊಟ್ಟಿರ್ತಾರೆ ಸ್ನೇಹಿತರೆ. ಇದಲ್ಲದೇನೆ ಈಗ ನೋಡ್ತಿರ್ಬೋದು ಇಲ್ಲಿ ಬಂದು ನಿಮಗೆ 12 ವೋಲ್ಟ್ಸ್ ಒಂದು ಆಪ್ಷನ್ ಇರುತ್ತೆ. ಇದರಲ್ಲಿ ಬಂದು ನೀವು ಒಂದು ಅಡಾಪ್ಟರ್ ಹಾಕೊಂಡು ನೀವು ಬೇಕಾದ್ರೆ ಮೊಬೈಲ್ ಚಾರ್ಜಿಂಗ್ ಎಲ್ಲ ಇಟ್ಕೊಬಹುದು. ಇದೆಲ್ಲ ಒಂದು ವಿಚಾರ ಆಯ್ತು ಅಂತ ಹೇಳಿದ್ರೆ, ಈಗ ಮೊದಲನೇದಾಗಿ ನಾವು ಮೊಬೈಲ್ಸ್ ಎಲ್ಲ ಬಂದು ಫಸ್ಟ್ ಜೋಬಲ್ ಅಲ್ಲಿ ಇಟ್ಕೊಂಡು ನಾವು ಬೀಳ್ಸ್ಕೊಳ್ಳೋದು ಅದೇ ರೀತಿ ತೊಂದರೆಗಳೆಲ್ಲ ಇರ್ತಾ ಇತ್ತು. ಈಗ ನೋಡಿ ಮೊಬೈಲ್ ಹೋಲ್ಡರ್ ಸಹ ಒಂದು ಇದಿರ್ತದೆ ಸ್ನೇಹಿತರೆ. ಸೊ ಇದೊಂದು ಮುಖ್ಯವಾದ ಒಂದು ಇದಾಯಿತು. ಮತ್ತೆ ಇನ್ನ ಕ್ಲಚ್ಚು ಮತ್ತೆ ಇನ್ನೊಂದು ಇದೆಲ್ಲ ನೋಡೋದಾದ್ರೆ ತುಂಬಾನೇ ಈಸಿ ಆಗಿದೆ ಸ್ನೇಹಿತರೆ. ಮೊದಲು ನಾವು ಟ್ಯಾಕ್ಟ್ರಿಗಳಲ್ಲೆಲ್ಲ ನೋಡ್ಬೇಕಾದ್ರೆ ಒಂದು ಸ್ವಲ್ಪ ಕಾಲಲ್ಲಿ ಏನಾದ್ರು ದಮ್ಮಿಲ್ಲ ಅಂತ ಹೇಳಿದ್ರೆ ಎತ್ತಿ ಹಿಂಗ್ ತುಳಿಬೇಕಾಗಿತ್ತು. ಬಟ್ ಇಲ್ಲರಲ್ಲಿ ನೋಡ್ತಿರ್ಬೋದು ಎಷ್ಟು ಕಂಫರ್ಟ್ ಆಗಿ ಕೂತ್ಕೊಂಡಿದ್ದ ಜಾಗದಲ್ಲಿ ಆರಾಮಾಗಿ ನಾವು ಆಕ್ಷನ್ ಅನ್ನೋದನ್ನ ಮಾಡ್ಬೋದು ಸ್ನೇಹಿತರೆ. ಇದಾದ್ಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ನಾವು ಲೈಟ್ ಆಫ್ ಆನ್ ಮತ್ತೆ ಇಂಡಿಕೇಟರ್ ವಿಚಾರಗಳಿಗೆ ಬಂದಾಗ ಒಂದು ಡಿಫ್ರೆಂಟ್ ಆದ ಒಂದು ಕಂಟ್ರೋಲ್ ಅನ್ನ ಕೊಟ್ಟಿರ್ತಾರೆ ಸ್ನೇಹಿತರೆ. ಟೋಟಲ್ ಎಲ್ಲ ಸೇರಿಸಿ ಒಂದರಲ್ಲೇ ಒಂದು ಇನ್ಕ್ಲೂಡ್ ಅನ್ನೋದನ್ನ ಮಾಡಿರ್ತಾರೆ. ಸೊ ಇಲ್ಲಿದೆ ಸ್ನೇಹಿತರೆ ಆ ಒಂದು ಇದು. ಇನ್ನ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಸ್ಟಾಪ್ ಇದು. ಸೊ ಇದೊಂದು ವಿಚಾರ ಆಯ್ತು ಸ್ನೇಹಿತರೆ. ಪಾಸ್ ಮಾಡ್ಕೊಂಡು ಮೊದಲೆಲ್ಲ ಬಂದು ನೀವು ಬ್ಯಾಟ್ರಿಗಳು ನೋಡ್ಬೋದು, ಇಲ್ಲೆಲ್ಲಾದ್ರೂ ಸೈಡಲ್ಲಿ ಒಂದು ಕಡೆ ಪ್ಲೇಸ್ ಮಾಡ್ತಾ ಇದ್ರು. ಆ ಬ್ಯಾಟ್ರಿಗಳು ಏನಂತ ಹೇಳಿದ್ರೆ ರಾತ್ರಿ ಹೊತ್ತು ನಾವು ಮನೆಗಳ ಹತ್ರ ಅಲ್ಲಿ ಇಲ್ಲಿ ನಿಲ್ಸ್ಕೊಂಡ್ರೆ ದೇಪ್ಕೊಂಡು ಹೋಗ್ಬಿಡೋರು ಸುಮಾರು ಜನ. ಸೊ ಅದಕ್ಕೆ ಏನ್ ಮಾಡಿದ್ದಾರೆ, ಒಂದು ಸ್ವಲ್ಪ ಸೇಫ್ಟಿ ಇರ್ಲಿ ಅಂತ ಹೇಳ್ಬಿಟ್ಟು ಬ್ಯಾಟ್ರಿನ ಬಂದು ಈ ಬಾನೆಟ್ ಒಳಗಡೆನೆ ಅನ್ನೋದನ್ನ ಫಿಕ್ಸ್ ಮಾಡಿರ್ತಾರೆ. ಇದರಿಂದ ಏನಂತ ಹೇಳಿದ್ರೆ ಬ್ಯಾಟ್ರಿ ಕಳ್ತನ ಅನ್ನೋದನ್ನ ಒಂದು ಸ್ವಲ್ಪ ನಾವು ಕಡಿಮೆ ಮಾಡ್ಕೊಬಹುದು. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ ಪವರ್ ಸ್ಟೇರಿಂಗ್ ಅಂತ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಸ್ಟೇರಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇನ್ನ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ವಿಚಾರಕ್ಕೆ ಬಂದಾಗ ಇದಕ್ಕೇನಪ್ಪ ಅಂತ ಹೇಳಿದ್ರೆ ದೀರ್ಘಕಾಲಿಕವಾದ ಒಂದು ವಾರಂಟಿ ಅನ್ನೋದನ್ನ ಕೊಟ್ಟಿರ್ತಾರೆ. ಇಲ್ಲಿ ನೀವು ಗಮನಿಸಬಹುದು 6 ವರ್ಷಗಳ ಕಾಲ ನಿಮಗೆ ಇಂಜಿನ್ ಮತ್ತೆ ಗೇರ್ ವಾರಂಟಿ ಅನ್ನೋದು ಕಂಪನಿಯವ್ರ ಕಡೆಯಿಂದ ಕೊಡ್ತಾ ಇರ್ತಾರೆ ಸ್ನೇಹಿತರೆ. ಇನ್ನ ಮಡ್ಗಾಡ್ ವಿಚಾರಕ್ಕೆ ಬಂದಾಗ ಮೊದಲೆಲ್ಲ ಬಂದು ನಿಮ್ಗೆ ನೋಡ್ತಾ ಇರಬಹುದು ಈ ಕ್ವಾಲಿಟಿ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಇರ್ತದೆ. ಯಾರಾದ್ರೂ ಕೂತ್ಕೊಂಡ್ರೆ ತುಂಬಾ ಹತ್ರನೇ ಬಂದ್ಬಿಡ್ತಾ ಇತ್ತು, ಮತ್ತೆ ಟೈರ್ಗೆ ಜಾಸ್ತಿ ಹತ್ರದಲ್ಲೇ ಇರ್ತಾ ಇತ್ತು. ಇದರಲ್ಲಿ ಬಂದು ಸ್ಪೇಸಿಂಗ್ ನೋಡೋದಾದ್ರೆ ಮಡ್ಗಾಡ್ಗೆ ತುಂಬಾನೇ ಆರಾಮಾಗಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಇದರಿಂದ ಏನಂತ ಹೇಳಿದ್ರೆ ಸ್ವಲ್ಪ ಮಣ್ಣು ಗಿಣ್ಣು ನಾವು ತೆಗೆದುಕೊಂಡಾಗ್ಲೂ ಯಾವುದೇ ರೀತಿಯಾದ ಒಂದು ಇದಕ್ಕೆ ತೊಂದರೆ ಏನೋ ಆಗೋದಿಲ್ಲ ಸ್ನೇಹಿತರೆ. ಇದೊಂದು ವಿಚಾರ. ಈ ಒಂದು ವಿಭಿನ್ನ ಶ್ರೇಣಿಯ ಟ್ರ್ಯಾಕ್ಟರ್ಗಳಲ್ಲಿ ಏನಂತ ಹೇಳಿದ್ರೆ ಟಾರ್ಕ್ ಪವರ್ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಇದರಿಂದ ಏನಂತ ಹೇಳಿದ್ರೆ ಗಾಡಿಯ ಸಾಮರ್ಥ್ಯ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತದೆ ಸ್ನೇಹಿತರೆ. ಇದ್ರ ಜೊತೆಗೆ ಏನಂತ ಹೇಳಿದ್ರೆ ತುಂಬಾ ಹೊತ್ತು ನಾವು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಇಂಜಿನ್ ಜಾಸ್ತಿ ಹೀಟ್ ಆಗುವಂತ ಚಾನ್ಸಸ್ ಎಲ್ಲ ಇರುತ್ತೆ. ಅದಕ್ಕೆ ಏನಂತ ಹೇಳಿದ್ರೆ ಇದರಲ್ಲಿ ಬಂದು ಒಂದು ಟೆಕ್ನಾಲಜಿ ಯೂಸ್ ಮಾಡಿರೋದಂದ್ರೆ ಪ್ಯಾರಲ್ ಕೂಲಿಂಗ್ ಸಿಸ್ಟಮ್ನ ಯೂಸ್ ಮಾಡಿರೋ ಕಾರಣಕ್ಕೆ ನಾವು ಅಧಿಕ ಸಮಯಗಳ ಕೆಲಸ ಮಾಡಿದ್ರೂ ಗಾಡಿಗೆ ಯಾವುದೇ ರೀತಿಯಾದ ತೊಂದರೆನೇ ಇರೋದಿಲ್ಲ. ಮತ್ತೆ ಅಧಿಕ ಸಾಮರ್ಥ್ಯದಲ್ಲಿ ಕೆಲಸ ಮಾಡುತ್ತೆ, ದೀರ್ಘಕಾಲಿಕವಾಗಿ ಕೆಲಸ ಮಾಡುತ್ತೆ. ನೀವು ಎಷ್ಟು ಕೆಜಿ ಭಾರವನ್ನು ಹೊರಬಹುದು? ದೊರೆಗಳೇ, ನನ್ನ ಹೈಡ್ರಾಲಿಕ್ ಸುಮಾರು 2000 ಕಿಲೋಗ್ರಾಂ ಭಾರವನ್ನು ಹೊರಬಲ್ಲದು. ಭಾರವಾದ ಕೆಲಸಗಳಿಗೆ ಇದು ತುಂಬಾ ಸೂಕ್ತ. ಇನ್ನೂ ಏನಾದರೂ ತಿಳಿಯಬೇಕೇ? ಇನ್ನೊಮ್ಮೆ ಹೇಳಬಲ್ಲಿರಾ? ನೀವು ಬಂದಿರೋದು ಹೊಸದಾಗಿ ಅಲ್ವಾ ಮಾರ್ಕೆಟ್ಗೆ, ನಿಮ್ಮ ಹತ್ರ ಹೊಸದಾಗಿ ಏನೇನು ಫೀಚರ್ಸ್ ಇದೆ? ದೊರೆಗಳೇ, ನನ್ನಲ್ಲಿ ಹೊಸದಾಗಿ ಬಹಳಷ್ಟು ವೈಶಿಷ್ಟ್ಯಗಳಿವೆ. ಮೊದಲಿಗೆ ನನ್ನಲ್ಲಿ 75 ಲಕ್ಸ್ ಹೆಡ್ಲ್ಯಾಂಪ್ಗಳಿವೆ, ಅಂದರೆ ರಾತ್ರಿ ಹೊತ್ತು ತುಂಬ ಬೆಳಕು ನೀಡ್ತೀನಿ. ನನ್ನ ಗರಿಷ್ಠ ಟಾರ್ಕ್ 215 ನ್ಯೂಟನ್ ಮೀಟರ್ ಆಗಿದೆ. ಇದರಿಂದ ಭಾರವಾದ ಕೆಲಸಗಳನ್ನು ಸುಲಭವಾಗಿ ಮಾಡಬಹುದು. ನಾನು 10% ಉತ್ತಮ ಇಂಧನ ದಕ್ಷತೆ ಹೊಂದಿದ್ದೇನೆ, ಅಂದರೆ ಡೀಸೆಲ್ ಉಳಿಸುತ್ತೇನೆ. ಇದಲ್ಲದೆ ಸ್ಲಿಪ್ಟೋ, ಕ್ರೀಪರ್ ಗೇರ್ ಆಯ್ಕೆಗಳು ಇವೆ. ಇನ್ನೂ ಏನಾದರೂ ತಿಳಿಯಬೇಕೇ? ಥ್ಯಾಂಕ್ ಯು. ಸ್ನೇಹಿತರೆ, ನೀವು ಏನಾದರೂ ಈ ಒಂದು ಟ್ಯಾಕ್ಟ್ರಿಗಳ ಸಂಬಂಧಿತ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿಗಳೇನಾದರೂ ಬೇಕಂತಿದ್ರೆ ನಿಮ್ಮ ಹತ್ತಿರದ ಒಂದು ಮಹೇಂದ್ರ ಶೋರೂಮ್ಗೆ ನೀವು ಭೇಟಿಗೆ ಮಾಡಿದ್ದೆ ಆದರೆ ನಿಮಗೆ ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ ಬೇಕಾದರೂ ಅಲ್ಲೇ ಸಿಗುತ್ತೆ. ನೀವು ಹೆಚ್ಚಿನ ಮಾಹಿತಿಯೊಂದಿಗೆ ಈ ಒಂದು ಟ್ಯಾಕ್ಟರ್ನ ನೀವು ನಿಮ್ದಾಗಿಸ್ಕೊಳ್ಬೋದು ಅಂತ ಹೇಳ್ತಾ ವಿಡಿಯೋಯಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ. ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.